ಕೆಲವೇ ಕ್ಷಣಗಳಲ್ಲಿ ಶ್ರೀಗಳು ದಾವಣಗೆರೆಯನ್ನ ತಲುಪಲಿದ್ದಾರೆ. ದಾವಣಗೆರೆ ಮಠಕ್ಕೆ ವಕೀಲರು ಹಾಗೂ ಭಕ್ತರ ವೃಂದ ಆಗಮನ ಆಗಿದೆ. ಸಂಭ್ರಮಾಚರಣೆಯನ್ನ ನಡೆಸೋ ಸಲುವಾಗಿ ಭಕ್ತರು ಅಲ್ಲಿ ನೆರೆದಿದ್ದಾರೆ. ಶ್ರೀಗಳು ಖುಲಾಸಿಯಾದ ಬೆನ್ನಲ್ಲೇ ಭಕ್ತರು ಧಾವಿಸಿದ್ದಾರೆ ದಾವಣಗೆರೆಯ ವಿರಕ್ತ ಮಠಕ್ಕೆ. ಮುರುಘಾ ಶ್ರೀಗಳು ಕೂಡ ನೇರ ತೀರ್ಪನ್ನು ಆಲಿಸಿದ ನಂತರ ಕಾರನ್ನ ಏರಿದ್ರು. ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆಯಲ್ಲಿ ಅವರು ಇಲ್ಲಿ ತೊಡಗಿಕೊಳ್ಳದೆ ಮಠಕ್ಕೆ ತೆರಳಿದ್ರು. ಮಠದಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ ನಂತರದಲ್ಲಿ ಭಕ್ತಾದಿಗಳನ್ನ ಉದ್ದೇಶಿಸಿ ಏನಾದರೂ ಮಾತನಾಡಬಹುದಾ ಅನ್ನುವಂಥ ನಿರೀಕ್ಷೆ. ಹಿಂದೆ ಅವರು ಕೋರ್ಟ್ನಿಂದ ಅವರು ಬಿಡುಗಡೆಯನ್ನ ಅಂದ್ರೆ ಹೇಳಕ್ಕಾಗದ ರೀತಿಯಲ್ಲಿದ್ದೀವಿ. ಅದರಲ್ಲೂ ಕೇಸ್ನಿಂದ ಹೊರಗೆ ಬಂದ ನಂತರ ಮುಂದಿನ ಎಲ್ಲ ವಿಚಾರಗಳನ್ನ ಮಾಡ್ತೀವಿ. ಅಲ್ಲೇ ಮೊದಲನೇ ಕೇಸಲ್ಲೂ ಕೂಡ ಒಂದು ಖುಲಾಸೆ ಆಗಿದೆ. ಈಗ ಎರಡನೇ ಕೇಸಲ್ಲೂ ಖುಲಾಸೆ ಆಗುವಂತಹ ಎಲ್ಲ ನಿರೀಕ್ಷೆಗಳು ನಿಮಗಿದೆ. ನ್ಯಾಯಾಲಯದ ವಿಚಾರದಲ್ಲಿ ಇದ್ದಾಗ ನಾವು ನ್ಯಾಯಾಲಯದಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನ್ಯಾಯಾಲಯದಲ್ಲಿ ತೀರ್ಮಾನ ಬಂದ ನಂತರ ನಾವೇನಾದ್ರೂ ಹೇಳ್ಬೋದು. ಸರಿ ಸರ್, ಮೊದಲನೇ ಕೇಸಲ್ಲಿ ಸ್ವಾಮೀಜಿಗಳು ಖುಲಾಸೆ ಆಗಿದ್ದಾರೆ. ಇವಾಗ ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡಿ? ಈಗ ಸಾಕಷ್ಟು ಗುರುಗಳ ಮೇಲೆ ಪಿತೂರಿ ಮಾಡಿದ್ರು. ಮುರುಘೇಶಣ್ಣರು ಹೆಂಗಿದ್ದಾರೆ ಅಂದರೆ ಅವ್ರಿಗೆ ಆಶೀರ್ವಾದ ಇದೆ. ಯಾಕೆಂದರೆ ದಾವಣಗೆರೆಯಲ್ಲಿ ತಂದೆ ಆದಂಥ ಚಿತ್ರದುರ್ಗ ಮತ್ತು ದಾವಣಗೆರೆ ಅಂದರೆ ಅದಿಷ್ಟು ಇತಿಹಾಸ ಇದೆ. ಅಂದರೆ ಜಯದೇವ ಜಗದ್ಗುರುವರ ಆಶೀರ್ವಾದ ಹಾಗೂ ಅಥಣಿ ಶಿವಗಳ ಆಶೀರ್ವಾದ ಸದಾ ಅವ್ರ ಮೇಲೆ ಇರುತ್ತೆ. ಮುರುಘೇಶಣ್ಣರು ಹೇಗಿದ್ದಾರೆ ಅಂದರೆ ಗಂಗೆಯಷ್ಟೇ ಭಾಳ ಪವಿತ್ರರಾಗಿದ್ದಾರೆ. ಯಾಕೆಂದರೆ ಏನೇ ಕಾಣದ ಕೈಗಳು ಕೂಡ ಅವ್ರ ಬಗ್ಗೆ ಬಹಳ ಪಿತೂರಿ ಮಾಡಿದ್ವು. ಆದರೆ ಆಗ ಭಗವಂತನ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ತಿದೆ ಅಂತ ನಮ್ಮ ಆಶಿಸುತ್ತಾ ಅವರಿಗೆ ಒಳ್ಳೆಯದಾಗಿದೆ. ಮುಂದೆ ಕೂಡ ಒಳ್ಳೆಯದಾಗುತ್ತೆ. ಶ್ರೀಗಳು ಪದೇ ಪದೇ ಹೇಳ್ತಾ ಇದ್ರು, ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ, ಕಾದ್ ನೋಡಿ ಸಿಕ್ಕಿದೆಯಾ ಸರ್? ಇವಾಗ ಖಂಡಿತ ಸಿಕ್ಕಿದೆ. ಇವತ್ತು ನಮಗೆ ಜಯ ಸಿಕ್ಕಿದೆ. ಇವತ್ತು ಸಾಕಷ್ಟು ಅವರ ಪರವಾಗಿ ಭಕ್ತಾದಿಗಳಿದ್ದಾರೆ. ಅವರು ಗಂಗೆಯಷ್ಟೇ ಪವಿತ್ರರಾಗಿದ್ದಾರೆ ಮುರುಘೇಶಣ್ಣರು. ಯಾರು ಏನೇ ಹೇಳಿದ್ರು ಕೂಡ ಇವತ್ತು ಸತ್ಯ ಇವತ್ತು ಹೊರ ಬರುತ್ತೆ ಅನ್ನೋಕ್ಕೆ ಇದೇ ಸಾಕ್ಷಿ. ಇದು ನಿಜವಾಗ್ಲೂ ಕೂಡ ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಏನೇ ಕಾಡ ಕೈಗಳು ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅವರಿಗೆ. ಯಾಕೆಂದರೆ ಗುರುಗಳಿಗೆ ಅವ್ರ ಪರಿಶ್ರಮ ಗಂಗೆಷ್ಟೇ ಅಷ್ಟು ಪವಿತ್ರರಾಗಿರುತ್ತೆ ಅಂತ ಹೇಳಕ್ಕೆ ಸಾಧ್ಯ ನಾನು ಹೇಳ್ತಾ ಇದ್ದೀನಿ. ಸರಿ, ಯಾವ ರೀತಿಯಾಗಿ ಮುರುಘಾ ಶ್ರೀಗಳು ಕೇಸಿಂದ ಖುಲಾಸೆ ಆಗಿದ್ದಾರೆ, ಯಾವ ರೀತಿಯಾಗಿ ಸಂತಸ ಇದೆ? ದಾವಣಗೆರೆ ಜನತೆಗೆ ಮುರುಘಾ ಶ್ರೀಗಳು ಖುಲಾಸೆ ಆಗಿರೋದು ಅತಿ ಸಂತೋಷ ತಂದಿದೆ. ಇದು ಸ್ವಾಮಿಗಳು ಹೇಳ್ದಂಗೆ ಸತ್ಯಕ್ಕೆ ಸಂದ ಜಯ.